ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸೊಳ್ಳೆಗಳೇ ಒಳಗ್ ಬನ್ನಿ, ಒಳಗಡೆ ಬಂದು ದಾಳಿ ಮಾಡಿ. ಬನ್ನಿ 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 ಬನ್ನಿ, ರೆಡಿ ರೆಡಿ ರೆಡಿ. ಇದೇನು ಒಂದ್ ಸೊಳ್ಳೆನೂ ಬಂದು ಸಾಯ್ತಿಲ್ಲ. ನಿಮ್ಗಳಿಗೂ ಕೊಬ್ಬು ಜಾಸ್ತಿ ಆಗಿದೆ. ಪ್ರಯೋಜನ ಇಲ್ಲ, ನಾನೇ ಅಖಾಡಕ್ಕೆ ಇಳಿದು ಹೋರಾಡಬೇಕು. ಇವಳಿಗೆ ಮೋಸ್ಟ್ ಎಫೆಕ್ಟಿವ್ ಪರ್ಸನ್ ನಾನೇ ಆಗ್ಬೇಕು. ಮುದ್ದು ಬಂಗಾರ, ಚಿನ್ನ ಮರಿ. 6 ಗಂಟೆ ಆಗೋಯ್ತು ಚಿನ್ನ, ಎದ್ದೇಳಮ್ಮ. 7 ಬಂಗಾರ. ಎದ್ದೇಳಮ್ಮ, ಆಫೀಸಿಗೆ ಲೇಟ್ ಆಯ್ತು ಕಣೆ. ಇರ್ರಿ, ನಿದ್ರೆ ಬರ್ತಿದೆ, ಸ್ವಲ್ಪ ಮಲ್ಕೋಗ್ ಬಿಡ್ರಿ. ಹೋಗ್ಲಿ ಪಾಪ ಅಂತ ಹೇಳಿದ್ರೆ ಇವಳ್ದು ಓವರ್ ಆಕ್ಟಿಂಗು ಜಾಸ್ತಿ ಆಯ್ತು. ಹಾಗಲ್ಲ ನಿತ್ಯ, ನೀನ್ ಆಫೀಸಿಗೆ ಹೋಗ್ಬೇಕಲ್ಲ. ಅದು ಅಲ್ಲದೆ ಇವತ್ತು ನಾನು ಕೂಡ ಬರ್ತಿದ್ದೀನಿ. ಇಬ್ರು ಒಟ್ಟಿಗೆ ಹೋಗ್ಬೇಕು. ಹೇಳು, ರೆಡಿ ಆಗು. ಮೊದ್ಲು ನೀವ್ ರೆಡಿ ಆಗಿ ಆಮೇಲೆ ಬಂದು ನನ್ನ ಎಪ್ಸಿ, ಆಗ ನಾನು ರೆಡಿ ಆಗ್ತೀನಿ. ಎಷ್ಟು ಕೊಬ್ಬು ಇವಳಿಗೆ. ಟೈಮ್ ನೋಡ್ಕೊಂಡು ನನ್ ಜೊತೆನೆ ಗೇಮ್ ಆಡ್ತಿದ್ಯಾ. ನಂಗೂ ಟೈಮ್ ಬರುತ್ತೆ, ಆಗ ನೋಡ್ಕೋತೀನಿ ಕಣೆ. ಇವರನ್ನ ಬಗ್ಗಿಸ್ಬೇಕು ಅಂದ್ರೆ ಕುಲು ಮೇಲು ಬಿಸಿ ಮಾಡಿ ಸುತ್ಕೆಲ್ ಹೊಡೆದು ಬಗ್ಗಿಸ್ಬೇಕು. ಇಲ್ಲ ಅಂದ್ರೆ ನನ್ನ ಹತ್ರನೇ ಆಟನಾ? ನಿತ್ಯ ಹೇಳು, ನಾನು ರೆಡಿ ಆದೆ. ನಿದ್ರೆ ಇನ್ನೂ ಮುಗ್ದಿಲ್ಲ ರೀ, ಇನ್ ಸ್ವಲ್ಪ ಹೊತ್ತು ಮಲ್ಗ್ತೇನೆ. ಆಲ್ರೆಡಿ 7 ಆಯ್ತು. ಆದ್ರೆ ಆಗ್ಲಿ ಬಿಡ್ರಿ, ಆಫೀಸಿಗೆ ಲೇಟ್ ಆಗ್ತಿದೆ ಕಣೆ. ನಾನು MD ತಾನೆ. ಲೇಟ್ ಆಗಿ ಹೋದ್ರು ಬೇಗ ಹೋದ್ರು ಕೇಳೋರು ಯಾರು ಇಲ್ಲ ನಂಗೆ. ನಾವೇ ಲೇಟ್ ಆಗಿ ಹೋದ್ರೆ ಸ್ಟಾಫ್ ಇನ್ನೂ ಲೇಟ್ ಆಗಿ ಬರ್ತಾರೆ. ಅವ್ರಿಗೆ ನಾವು ಪಂಕ್ಚುಯಾಲಿಟಿ ಕಲಿಸ್ಬೇಕು, ಸೋಮಾರಿ ಮಾಡಬಾರ್ದು. ಕಮನ್ ಕಮನ್ ಕಮನ್, ಗೆಡಪ್ ಗೆಡಪ್ ಗೆಡಪ್. ಹೇಳಿದ್ರೆ ಕೇಳಲ್ಲ ನೀವು. ಏನು? ನನ್ನ ಎತ್ಕೊಂಡು ವಾಶ್ರೂಮ್ ತನಕ ಬಿಡಿ. ನೀನೇನಾದ್ರೂ ಚಿಕ್ಕ ಮಗುನ? ನೀವ್ ಕೆಲ್ಸ ಮಾಡ್ಬೇಕಲ್ಲ. ಮೊದ್ಲು ಆಫೀಸಿಗೆ ಬರ್ತೀನಿ ಕಣೆ, ಆಮೇಲೆ ಮಾಡ್ತೀನಿ. ಬಾ ಬಂಗಾರ. ಹೋಗಿ ಬೇಗ ರೆಡಿ ಆಗು. ಅಬ್ಬಾ, ನನ್ ಬ್ರಷ್ ಪೇಸ್ಟ್ ಎಲ್ಲಿಟ್ನೋ ಮರ್ತೋಯ್ತು ರೀ. ಅಲ್ಲೇ ಇರುತ್ತೆ, ಹೋಗ್ ನೋಡು. ನೀವೇ ನೋಡಿ ಬ್ರಷ್ಗೆ ಪೇಸ್ಟ್ ಹಾಕೊಡಿ. ನೀನು ನಿನ್ ಓವರ್ ಆಕ್ಟಿಂಗು. ಓಕೆ. ಹಲ್ಲು ನಾನೇ ಉಜ್ಲಾ ಅಥವಾ ನೀನೇ ಉಜ್ತೀಯಾ? ನಾನೇ ಉಜ್ತೀನಿ. ಒಳ್ಳೆ ಹುಡುಗಿ, ತಗೋ. ಹೋಗಿ ನೀವು ಟವಲ್ ತಗೊಂಡ್ ಬನ್ನಿ. ಏನು? ನಾನ್ ಬೇಗ ರೆಡಿ ಆಗ್ಬೇಕಲ್ವಾ, ತಂದ್ಕೊಡಿ. ಸರಿ, ತಗೊಂಡ್ ಬರ್ತೀನಿ. ತಗೋ, ಡೋರ್ ಕ್ಲೋಸ್ ಮಾಡ್ಕೋ. ನಾನ್ ಮಾಡಲ್ಲ. ನೀವ್ ಹೇಳ್ದಲ್ಲ ನಾನ್ ಮಾಡ್ಬೇಕು. ನಾನ್ ಕೇಳಿದ್ ಮಾತ್ರ ನೀವ್ ಮಾಡಲ್ಲ.
ನಾನು ಹೀಗೆ ಡೋರ್ ಓಪನ್ ಮಾಡ್ಕೊಂಡು ಅಲ್ಲಿ ಉಜ್ತೀನಿ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ. ಹಲೋ, ಅದು ನಿನಗೆ ಪ್ರಾಬ್ಲಮ್. ನಂಗೇನ್ ಪ್ರಾಬ್ಲಮ್ ಇಲ್ಲ. ಯಾಕಾಗಲ್ಲ? ಯಾಕಂದ್ರೆ ಇಂಕ್ ಹೋಗಿ ಕಾಗದದ ಮೇಲ್ ಬಿದ್ರು, ಕಾಗದ ಇಂಕ್ ಮೇಲ್ ಬಿದ್ರು ಒದ್ದೆ ಆಗೋದು ಕಾಗ್ದಾನೆ. ಅರ್ಥ ಆಗ್ಲಿಲ್ವಾ? ಮುಳ್ಳು ಹೋಗಿ ಬಟ್ಟೆ ಮೇಲ್ ಬಿದ್ರು, ಬಟ್ಟೆ ಹೋಗಿ ಮುಳ್ಳಿನ ಮೇಲೆ ಬಿದ್ರು. ಈಗ ನೀವಿರೋ ಪರಿಸ್ಥಿತಿಲಿ ಮುಳ್ಳಿಗೆ ಅಪಾಯ. ಆವತ್ತು ನೀವು ಶಾಕಿಗೆ ಹೋಗಿ ನಿಮ್ MD ಪೋಸ್ಟ್ನ ಕಳ್ಕೊಂಡ್ರಿ. ಇನ್ನೊಂದ್ಸಲ ಶಾಕಿಗೆ ಹೋದ್ರೆ ಅಷ್ಟು ನಿಮ್ಮ ಆಸ್ತಿನೇ ಕಳ್ಕೊತೀರ. ನೀವು ನಿಮ್ ಕುಟುಂಬದ ಮೇಲಿರೋ ವಾರಸ್ದಾರನ ಹಕ್ಕನ್ನು ಕಳ್ಕೊಂಡು ಆ ಹಕ್ಕು ಕೂಡ ನನಗೆ ಬಂದು ಎಲ್ರು ಸೇರಿ ಇಲ್ಲಿರೋ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಮಾಡ್ತಾರೆ. ಹಾಗ್ ನೋಡ್ಬೇಕು ನಿಮ್ ಮುದ್ದು ಮುಖ. ಬೆಂಕಿಯಿಂದ ಬಾಂಡ್ಲಿಗ್ ಬಿದ್ದಾಗಿರುತ್ತೆ. ಅಮ್ಮ, ಇವಳು ಆಡೋದ್ನೆಲ್ಲ ನೋಡ್ತಿದ್ರೆ ನನ್ನ ಐಡೆಂಟಿಟಿ ನಾನೇ ಮರೆಯೋ ಹಾಗಿದೆ. ಕೊನೆಗೆ ನನ್ನ ಮೇಲೆ ನನಗೆ ಪಾಪ ಅನ್ನೋ ಫೀಲ್ ಆಗ್ತಿದೆ. ಇಲ್ಲೋಡು, ನೀನ್ ಹಾಕೊಳ್ದೇ ಇದ್ರೆ. ಹಲೋ, ತಾವು ಸ್ನಾನ ಮಾಡಿ ಡ್ರೆಸ್ನ ಹಾಕೊಂಡು ರೆಡಿಯಾಗಿ ಬಂದು ಕರೆದ್ರೆ ಕಣ್ ಮುಚ್ಕೊಂಡ್ ಬಂದು ಡೋರ್ ತೆಗಿತೀನಮ್ಮ ಮಹಾತಾಯಿ. ಏನು ಓಕೆನಾ? ಓಕೆ, ಆದ್ರೆ ಮತ್ತೆ ಏನು? ನಾನು ಫ್ರೆಶ್ ಆಗಿ ಹೊರಗೆ ಬಂದ್ ಕೂಡ್ಲೆ ಕಾಫಿ ಕಪ್ ಜೊತೆ ರೆಡಿ ಇರ್ಬೇಕು. ಏನ್ರಿ, ಓಕೆನಾ? ಓಕೆ. ಹೋಗಿ ಆ ಕೆಲ್ಸ ಮಾಡಿ. ಮತ್ತೆ ನನ್ಗೆ ಲೇಟ್ ಆದ್ರೆ ಅದು ನಿಮ್ಗೆ ಕಷ್ಟ. ಅಲ್ಲ, ನೀನು ತರ್ತೀನಿ. ಗುಡ್ ಮಾರ್ನಿಂಗ್ ಅಜ್ಜಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಚಂದ್ರಿಕಾ ಮೇಡಮ್. ಎಲ್ರೂ ಇಲ್ಲೇ ಇದ್ದೀರಾ, ಆದ್ರೆ ಒಂದು ತಲೆ ಕಡಿಮೆ ಇದೆಯಲ್ಲ. ಅದೇ ನಿಮ್ಮ ಪತಿರಾಯರ್ ಎಲ್ಲಿ ಅಂತ ಕೇಳಿದೆ. ಅಡಿಗೆ ಮನೇಲಿ ಅಡಿಗೆ ಮಾಡ್ತಿದಾರಾ ಏನು? ನಾಣಿ, ಇವಾಗ ನಾವು ಕೂಡ ನಿನ್ ಪಾರ್ಟಿನೇ. ಅವರು ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಇಷ್ಟು ಬೇಗ ಬಂದಿದ್ಯಲ್ಲ ನಾಣಿ? ಅಂದ್ರೆ ಮೇಡಮ್ ನ ಕರ್ಕೊಂಡು ಹೋಗಕ್ ಬಂದೆ ಸರ್. ಯಾಕಂದ್ರೆ ಇವತ್ತು ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಏನಾದ್ರೂ ಮಾಡಿ ಜೈನ ಆಫೀಸಿಗೆ ಕರ್ಕೊಂಡು ಹೋಗು ನಾಣಿ. ನನ್ನಿಂದ ಎಷ್ಟಾಗ್ತಿದೆ ಅಷ್ಟು ಮಾಡ್ತಿದ್ದೀನಿ ಅಜ್ಜಿ, ಆದ್ರೆ ಅವ್ರು ನಮ್ಮ ಮಾತು ಕೇಳ್ತಾರ? ಜೈನ ಬದಲಾಯಿಸೋ ಶಕ್ತಿ ನಿತ್ಯಾಗ್ ಮಾತ್ರ ಇದೆ. ಅವಳೇ ಏನಾದ್ರೂ ಮಾಡಿ ಜೈನ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು. ನನಗೂ ಅದೇ ಆಸೆ ಮೇಡಮ್. ನಾಣಿ, ಸರ್ ಬರ್ತಾ ಇದ್ದೀನಿ ಸರ್. ನೋಡ್ ನಾಣಿ. ಹಲೋ. ಹಾ, ಛೇ, ಅಂತ ಇಂಪಾರ್ಟೆಂಟ್ ಏನಿಲ್ಲ. ಸಾರ್ ಕರೆದ್ರ ಅಷ್ಟೇ. ಇವನು ಆಸ್ಕರ್ ನಟ ಬೇರೆ. ಸರಿ ಮೀನಾಕ್ಷಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಹೇಳಿ ಸರ್. ಹೊಸ ಫೋನಾ? ಹೌದು ಸರ್, ಮೇಡಮ್ ಕೊಡಿಸಿದ್ರು. ಫೋನಲ್ಲೂ ಅವಳ ಫೋಟೋನೇ ಹಾಕೊಂಡಿದ್ಯಾ? ಯಾವ್ದಾದ್ರು ದೇವ್ರ ಫೋಟೋ ಹಾಕೋಬಹುದಲ್ವಾ? ನನ್ನ ಪಾಲಿಗಂತೂ ನನಗೆ ಮೇಡಮೇ ದೇವ್ರು ಸರ್. ಹಾಗಾದ್ರೆ ನನ್ ಗಾಡ್ ಅಂತಾಯ್ತು. ಅಯ್ಯಯ್ಯೋ, ದುರ್ಗಾದೇವಿ ಕೂತಿದ್ದಾಳೆ ಅಂತ ಹುಲಿನ ಪೂಜೆ ಮಾಡಕ್ಕಾಗಲ್ವಲ್ಲ? ಹೋಗ್ಲಿ, ಹುಲಿ ಅಂತನಾದ್ರೂ ಹೇಳ್ದಲ್ಲ. ಜೂ ಒಳಗಡೆ ಹುಲಿ ಎಂತ ಪವರ್ಫುಲ್, ತಾವು ಹಾಗೆ ಸರ್. ನಿಂದು ತುಂಬಾ ಅತಿ ಆಯ್ತು ನಾಣಿ. ಎಲ್ಲ ಮೇಡಮ್ ಟ್ರೈನಿಂಗ್ ಸರ್. ಅರ್ಥ ಆಗ್ತಿದೆ. ಮೇಡಮ್ ರೆಡಿ ಆದ್ರೆ ಸರ್? ಆಗ್ತಿದ್ದಾಳೆ. ಹಾಗಾದ್ರೆ ನಾನು ಹೊರಗಡೆ ವೇಟ್ ಮಾಡ್ಲಾ ಸರ್? ಮೊದ್ಲು ಹೋಗಪ್ಪ. ಇವನು ಓವರ್ ಆಕ್ಟಿಂಗು.
ಜೈ ಸ್ಮಾರ್ಟ್ ಆಗಿದ್ಯಾ ಕಣ. ಎಸ್, ನಮಗೇನು ಇದೇನಿದು? ಇವಳು ನನ್ನ ಕರೀದೆ ಹಾಗೆ ಹೋದ್ಲಲ್ಲ. ನಾನು ಆಫೀಸಿಗೆ ಬರ್ತೀನಿ ಅಂತ ನೈಟ್ ಹೇಳಿದ್ನ ಮರ್ತ್ಬಿಟ್ಲಾ? ಈಗ ಏನ್ ಮಾಡ್ಲಿ? ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್ ನಾಣಿ ಅವರೇ. ಕಾರ್ ರೆಡಿ ಮೇಡಮ್. ಫೈಲ್ಸ್ ಎಲ್ಲ ರೆಡಿ ಆಯ್ತಾ? ಎಲ್ಲ ರೆಡಿ ಇದೆ ಮೇಡಮ್. ಏನ್ ಮೇಡಮ್, ನಾವು ಆಫೀಸಿಗೆ ಹೊರಟಿದ್ವಿ ಅಂತ ಸಾರೇನ ಸೌಂಡ್ ಮಾಡ್ತಿದ್ದಾರೆ. ಏನಾಯ್ತು ಜೈ? ಏನಿಲ್ಲ ಅಜ್ಜಿ. ಏ ಕಳ್ಳಿ, ನನ್ನ ಆಫೀಸಿಗೆ ಬಾ ಅಂತ ಕರಿಯೇ. ಅಜ್ಜಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಜೈ, ಆರ್ ಯು ಆಲ್ ರೈಟ್? ಯಾ ಡ್ಯಾಡ್, ಐ ಆಮ್ ಓಕೆ. ಬೇಗ ಕರ್ದ್ ಸಾಯೇ. ಮಾವ, ಅತ್ತೆ, ಆಂಟಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ನೀವು ಬನ್ನಿ ಮೇಡಮ್. ಜೈನು ನಿನ್ ಜೊತೆ ಆಫೀಸಿಗೆ ಕರ್ಕೊಂಡು ಹೋದ್ರೆ ಚೆನ್ನಾಗಿರುತ್ತಲ್ಲಮ್ಮ. ನಾನು ಕರ್ದೆ, ಅವರು ನಿಮ್ ಮುಂದೆ ಇಲ್ಲ ಬರಲ್ಲ ಅಂತ ಹೇಳಿದ್ರಲ್ಲ. ನಿನ್ನೆ ರಾತ್ರಿ ತಾನೇ ಬರ್ತೀನಿ ಅಂದಲೆ. ಈಗ ಇನ್ನೊಂದ್ಸಲ ಕರಿಯಮ್ಮ, ಬರ್ತಾನೇನೋ. ಲವ್ ಯು ಅಜ್ಜಿ. ನೀನ್ ಕರೆದ್ರೆ ಖಂಡಿತ ಬರ್ತಾನಮ್ಮ. ಲವ್ ಯು ಡ್ಯಾಡ್. ಅವ್ರು ಬರಲ್ಲ ಸರ್, ತುಂಬಾ ಅಟವಾದಿ. ಎಲ್ಲ ಕಳ್ಳು ನಾಣಿ. ನೈಟ್ ರಾಜೆ ಆದ್ರು ನಾಣಿ ಅವರು ಆಫೀಸಿಗೆ ಬರ್ತೀನಿ ಅಂದ್ರು. ಹೌದಾ ಮೇಡಮ್? ಕರಿಯಮ್ಮ ಜೈನ. ಸರಿ, ನೀವೆಲ್ರೂ ಹೇಳಿದ್ರಿ ಅಂತ ಕರಿತೀನಿ. ಏನ್ರಿ? ನೋ, ಫಸ್ಟ್ ಕಾಲ್ಗೆ ಹೋಗ್ಬಾರ್ದು, ಮರ್ಯಾದೆ ಹೋಗುತ್ತೆ. ಬರ್ಲಿಲ್ವಲ್ಲ? ಏನ್ರೀ? ನೋ ನೋ, ಮುದ್ದಾಗಿ 3 ಸಲ ಕರ್ಸ್ಕೊಂಡು ಆಗ ಹೋಗ್ತೀನಿ. ಎರಡು ಸಲ ಕರೆದ್ರು ಸಾರ್ ಬರ್ಲಿಲ್ವಲ್ಲ ಮೇಡಮ್? ಇನ್ನೆಷ್ಟು ಸಲ ಕರೆದ್ರು ಬರಲ್ಲ ಅನ್ಸುತ್ತೆ ಅವರು. ನೋಡಿದ್ರಲ್ವಾ, ನಾನು 2 ಸಲ ಕರ್ದೆ, ಅವರು ಬರ್ಲಿಲ್ಲ. ನಾವೇನ್ ಹೊರಡ್ತೀವಿ, ಬನ್ನಿ ನಾಣಿ ಅವ್ರೆ. ನಡೀರಿ ನಡೀರಿ. ನಿಲ್ಲಿ. ಜೈ, ನೀನೇನಾ? ಏನ್ ಜೈ, ಲುಂಗಿ ಬನಿಯನ್ ಟವಲ್ ಇಂದ ಒಂದೇ ಸಲ ಸೂಟಿಗೆ ಬಂದ್ಬಿಟ್ಟಿದ್ಯಾ? ನನ್ನ ಸೋದರಳಿಯ ಸೂರ್ಯವಂಶದ ಜಯಸೂರ್ಯ ಇಸ್ ಬ್ಯಾಕ್. ಜೈ, ನೀನ್ ನಿಜವಾಗ್ಲೂ ಆಫೀಸ್ಗೆ ಹೋಗ್ತಿದ್ಯಾ? ಎಸ್ ಅಜ್ಜಿ, ಇವತ್ತಿಂದ ನಾನು ಆಫೀಸಿಗೆ ಹೋಗ್ತೀನಿ. ಅಂದ್ರೆ ನಿತ್ಯ ಸಾಧಿಸಿದ್ಲು ಅಂತಾಯ್ತು. ಕಂಗ್ರ್ಯಾಚುಲೇಷನ್ಸ್ ನಿತ್ಯ. ಹೇಗೆ ಜೈ? ಹೌ? ಏನ್ ಮಾಡೋದತ್ತೆ, ಆಫೀಸಿಗೆ ಬಾ ಅಂತ ನೈಟ್ ನನ್ ಕಾಲ್ ಹಿಡ್ಕೊಂಡು ಬೇಡ್ಕೊಂಡು.
ಎಷ್ಟೇ ಆದ್ರೂ ನಂದು ಸಾಫ್ಟ್ ಹಾರ್ಟ್ ಅಲ್ವಾ, ಪಾಪ ಹೋಗ್ಲಿ ಅಂತ ಕರುಣೆಯಿಂದ ಬರ್ತೀನಿ ಅಂತ ಒಪ್ಕೊಂಡೆ. ಎಲ್ಲ ಸುಳ್ಳು. ಅವರೇ ಬೇಡ್ಕೊಂಡಿದ್ದಕ್ಕೆ ನಾನು ಒಪ್ಕೊಂಡೆ, ಬನ್ನಿ ಅಂದೆ. ಏನೇ ಆಗ್ಲಿ, ನೀನ್ ಮತ್ತೆ ಆಫೀಸ್ಗೆ ಹೋಗ್ತಾ ಇರೋದು ನನಗ್ ತುಂಬಾ ಸಂತೋಷ ಆಗ್ತಿದೆ ಕಣ. ನಿಮ್ ಖುಷಿನೇ ನನ್ ಖುಷಿ ಅಜ್ಜಿ. ಬೆಸ್ಟ್ ಆಫ್ ಲಕ್ ಜೈ. ಇಬ್ರು ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಜೈ, ಇನ್ನು ನೀನ್ ಮತ್ತೆ ಹಿಂದೆ ತಿರುಗಿ ನೋಡ್ಬಾರ್ದು, ಹೀಗೆ ತಲೆ ಎತ್ಕೊಂಡ್ ನಡಿಬೇಕು. ಶೋರತೆ ಹೋಗಣ್ವಾ? ಬನ್ನಿ. ಸರ್ ಒಂದ್ ನಿಮಿಷ ನಿಂತ್ಕೊಳ್ಳಿ. ಮೇಡಮ್ ನೀವು ಬನ್ನಿ. ಓ, ಲೇಡೀಸ್ ಫಸ್ಟ್ ಅಲ್ವಾ? ಕೂತ್ಕೊಂಡು ಡೋರ್ ಹಾಕೊಳ್ಳಿ ಸರ್. ಓಕೆ, ಬಾಯ್. ಬಾಯ್ ಜೈ. ಇದೇನ್ ಸರ್, ಇಷ್ಟು ದಿನ ಆದ್ಮೇಲೆ ಆಫೀಸಿಗೆ ಬಂದಿದ್ರಿ ಇಂತ ಸ್ಯಾಡ್ ಸಾಂಗ್ ಹಾಕೊಂಡಿದ್ದೀರಲ್ಲ? ಏನ್ ನಾನಿ, ನೀನ್ ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೆಯಾ ಅಂತ ಅನ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಸಾಂಗ್ ಕೂಡ ಹೇಳ್ತೀಯಲ್ಲ. ಏನೋ ಮೇಡಮ್ ಜೊತೆಲೆ ಇರ್ತೀನಲ್ವಾ ಸರ್, ಕವಿ ಮನೆ ಮೇಲೆ ಇರೋ ಕಾಗೆ ಕೂಡ ಕವಿತೆನ ಹೇಳುತ್ತಂತೆ. ಹಾಗೆ ಮೇಡಮ್ ಬುದ್ಧಿವಂತಿಕೆಯಿಂದ ನನಗೂ ಸ್ವಲ್ಪ ಬಂದಿದೆ. ಛೇ, ವಿಶ್ವಾಸ ಈ ರೇಂಜ್ ಅಲ್ಲಿ ಇದ್ರೆ ಕಷ್ಟ ನಾಣಿ. ಅದೇನ್ ಸರ್, ನಾನು ನಿಮ್ ಪಕ್ಕದಲ್ಲಿದ್ದಾಗ ಕೂಡ ಇದೇ ವಿಶ್ವಾಸದಲ್ಲಿ ಇದ್ನಲ್ಲ ಸರ್. ಇದು ವಿಶ್ವಾಸ ಅಲ್ಲ ನಾಣಿ, ಅತಿಯಾದ ವಿಶ್ವಾಸ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋ ಟೈಮ್ ಹತ್ರ ಬರ್ತಿದೆ.